Okay, good morning everyone. Welcome to English class. Welcome to English class. Today I will continue the lesson The Boy with a Catapult. ಇಂದಿನ ತರಗತಿಯಲ್ಲಿ ಬೋಧರಾಜು ಹೇಗೆ ಪಕ್ಷಿಯನ್ನು ಹಿಡಿದ್ನು, ಆ ಪಕ್ಷಿಯ ಗೂಡನ್ನು ಹೇಗೆ ಇಳಿಸ್ನು, ಅಲ್ಲಿಂದ ಎಲ್ಲಿಗೆ ಹೋದ್ನು, ಗ್ಯಾರೇಜ್ಗೆ ಹೋದ್ನು, ಮತ್ತು ಅದನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಟುಡೇ ಐ ವಿಲ್ ಕಂಟಿನ್ಯೂ. He climbed a box and placed the nest on the beam. ಅವನು ಅಲ್ಲಿ ಒಂದು ಬಾಕ್ಸನ್ನು ಹತ್ಕೊಂಡ and the nest on the beam. The myna's young had, ಆ ಮೈನಾ ಪಕ್ಷಿಗಳು ಇನ್ನೂ ಚಿಕ್ಕ ಪಕ್ಷಿಗಳು, pointed down, ಅವು ಚಿಕ್ಕ ಪಕ್ಷಿಗಳು, ಸ್ಟ್ಯಾಂಡಿಂಗ್ ಆನ್ ದ ಬಾಕ್ಸ್, ಅದನ್ನು ಬಾಕ್ಸ್ ಮೇಲೆ ನಿಂತ್ಕೊಂಡಿದ್ದಾನೆ. ಬೋಧರಾಜ್ ಹ್ಯಾಡ್ ಹಿಸ್ ಫಸ್ಟ್ ಪೀಪ್ ಇನ್ ಟು ದ ನೆಸ್ಟ್. ಬೋಧರಾಜು ಫಸ್ಟ್ ಪೀಪ್ ಇನ್ ಟು ದ ನೆಸ್ಟ್, ಅದನ್ನು ಆ ನೆಸ್ಟನ್ನು ಸಿಕ್ಕಾಕ್ದ. ಐ ಥಾಟ್ ದಟ್ ಹಿ ವುಡ್ ಪಿಕ್ ದೆಮ್, ನಾನು ಯೋಚನೆ ಮಾಡಿದೆ, ಹಿ ವುಡ್ ಪಿಕ್ ದೆಮ್ ಬೋತ್ ಅಪ್ ಆ್ಯಂಡ್ ಪುಟ್ ದೆಮ್ ಇನ್ ಹಿಸ್ ಪಾಕೆಟ್. ಅವುಗಳನ್ನು ಅವನ ಪಾಕೆಟ್ ಒಳಗಡೆ ಹಾಕೊಂಡ. ಬಟ್ ಆಲ್ ಹಿ ಸೆಡ್, ಮತ್ತು ಅವನು ಹೇಳ್ದ, ಸೆಡ್ ವಾಸ್ ಗೆಟ್ ಸಮ್ ವಾಟರ್, ಸ್ವಲ್ಪ ವಾಟರ್ ತಗೊಂಡು ಬಾ. ದ ಚಿಕ್ಸ್ ಆರ್ ಥರ್ಸ್ಟಿ, ಈ ಪಕ್ಷಿಗಳಿಗೆ ಈಗ ದಾಹ ಆಗಿದೆ ಅಂತ ಹೇಳ್ದ. ಐ ಬಾಟ್ ಎ ಗ್ಲಾಸ್ ಆಫ್ ವಾಟರ್, ನಾನು ಒಂದು ಗ್ಲಾಸಲ್ಲಿ ನೀರು ತಗೊಂಡು ಬಂದೆ. ಬೋತ್ ದ ಚಿಕ್ಸ್ ಬೀಕ್ಸ್ ಓಪನ್, ಎರಡು ಚಿಕ್ಸು ಅಂತಂದರೆ ಮೈನಾ ಪಕ್ಷಿ ಮರಿಗಳು ಆ ಬಾಯಿಯನ್ನು ಓಪನ್ ಮಾಡಿದ್ರು. ವರ್ ಪೇಂಟಿಂಗ್, ನೀರು ಕುಡಿಲಿಕ್ಕಾಗಿ. ಬೋಧರಾಜ್ ಫೀಡ್ ದೆಮ್ ವಿತ್ ಡ್ರಾಪ್ಸ್ ಆಫ್ ವಾಟರ್, ಅವನು ಫೆಡ್ ದೆಮ್ ವಿತ್ ಡ್ರಾಪ್ಸ್ ಆಫ್ ವಾಟರ್, ಒಂದು ಚೂರು ಹನಿನ ಅದ್ರ ಬಾಯಿಗೆ ಬಿಟ್ಟ. ವಿ ಸ್ಟೇಡ್ ಇನ್ ದ ಗ್ಯಾರೇಜ್ ಫಾರ್ ಎ ಲಾಂಗ್ ಟೈಮ್, ನಾವು ಇಬ್ಬರು ಕೂಡ ಆ ಗ್ಯಾರೇಜ್ ಒಳಗಡೆ ಇದ್ವಿ, ತುಂಬ ಹೊತ್ತು ಇದ್ವಿ. ಅವನ ಫ್ರೆಂಡು ಮತ್ತು ಅವನು ಇಬ್ಬರು ಇದ್ದರು. ಬೋಧರಾಜ್ ಡಿಸ್ಕಸ್ಡ್ ಪ್ಲ್ಯಾನ್ ಟು ಕ್ಲೋಸ್ ದ ವೆಂಟಿಲೇಟರ್ ಸೊ ದಟ್ ದ ಕೈಟ್ ವುಡ್ ನಾಟ್ ಬಿ ಏಬಲ್ ಟು ಎಂಟರ್ ದ ಗೋಡನ್ ಅಗೇನ್. ಮತ್ತು ಗೋಡನ್ಗೆ ಆ ಪಕ್ಷಿ ಯಾವುದು ಹದ್ದು ಬರದೇ ಇರೋ ರೀತಿ ಆ ವೆಂಟಿಲೇಟರ್ನ ನಾವಿಬ್ಬರು ಮುಚ್ಚೋಣ ಅಂತ ಇಬ್ಬರು ಕೂಡ ನಾವು ಬೋಧರಾಜು ಮತ್ತು ಅವನ ಫ್ರೆಂಡ್ ಇಬ್ಬರು ಕೂಡ ಡಿಸ್ಕಸ್ ಮಾಡಿದ್ರು, ಒಂದು ಪ್ಲ್ಯಾನ್ ಮಾಡಿದ್ರು. ಹೇಗೆ ಕ್ಲೋಸ್ ಮಾಡೋದು ವೆಂಟಿಲೇಟರ್ನ, ಸೊ ದಟ್ ದ ಕೈಟ್ ವುಡ್ ನಾಟ್ ಏಬಲ್ ಟು ಎಂಟರ್, ಅಲ್ಲಿ ಕೈಟ್ಗೆ ಅದು ಬರಲಿಕ್ಕೆ ಇನ್ನು 5 ನಿಮಿಷ ಬರ್ತೀನಿ. ಇಲ್ಲಿ ಬಂದೆ 5 ನಿಮಿಷ ಆಯಿತು ಕವ. ಬೋಧರಾಜ್ ಫೆಡ್ ದೆಮ್ ವಿತ್ ಡ್ರಾಪ್ಸ್ ಆಫ್ ವಾಟರ್, ಸ್ವಲ್ಪ ನೀರನ್ನು ಅವನು ಕುಡಿಸಿದ್ನು. ಆ್ಯಂಡ್ ವಿ ಸ್ಟೇಡ್ ಇನ್ ದ ಗ್ಯಾರೇಜ್ ಫಾರ್ ಎ ಲಾಂಗ್ ಟೈಮ್, ಸುಮಾರು ಹೊತ್ತು ಟೈಮು ಅವರು ಗ್ಯಾರೇಜಲ್ಲೇ ಕಳೆದ್ರು. ಬೋಧರಾಜ್ ಡಿಸ್ಕಸ್ಡ್ ಪ್ಲ್ಯಾನ್ ಟು ಕ್ಲೋಸ್ ದ ವೆಂಟಿಲೇಟರ್, ಹೇಗೆ ಕ್ಲೋಸ್ ಮಾಡೋದು ವೆಂಟಿಲೇಟರ್ನ, ಅಲ್ಲಿಗೆ ಆ ಕೈಟು ಬರಬಾರ್ದು, ಅದು ಎಂಟ್ರಾಗಬಾರ್ದು, ಆ ಗೋಡನ್ ಒಳಗಡೆ ಬರದೇ ಇರೋ ರೀತಿ ವೆಂಟಿಲೇಟರ್ನ ಹೇಗೆ ಕ್ಲೋಸ್ ಮಾಡೋದು ಅಂತ ಡಿಸ್ಕಸ್ ಮಾಡಿದ್ರು. ವೆನ್ ಬೋಧರಾಜ್ ಕೇಮ್ ದ ನೆಕ್ಸ್ಟ್ ಡೇ ಬೋಧರಾಜ್ ಬಂದ. ಹಿ ಹ್ಯಾಡ್ ನೈದರ್ ಕ್ಯಾಟಪಲ್ಟ್ ನಾರ್ ಪೆಬಲ್ಸ್, ಅವನು ಯಾವುದೇ ಕ್ಯಾಟರ್ಪಲ್ಟ್ ಅಥವಾ ಪೆಬಲ್ಸ್ ಏನೂ ತಂದಿರಲಿಲ್ಲ. ಇಟ್ ವಾಸ್ ಕ್ಲಿಯರ್ ದಟ್ ಹಿ ವಾಸ್ ಸಾರಿ ಅಬೌಟ್ ಹಿಸ್ ಪಾಸ್ಟ್ ಬಿಹೇವಿಯರ್. ಅವನು ಹಿಂದೆ ಎಲ್ಲ ಪಕ್ಷಿಗಳಿಗೂ ಹೊಡಿತಾ ಇದ್ದಿದ್ದು, ಯಾರ ಮಾತನ್ನು ಕೇಳದೇ ಇದ್ದದ್ದು, ಮತ್ತು ಎಲ್ಲರಿಗೂ ಹೊಡಿತಾ ಇದ್ದದ್ದು, ಅದ್ರ ಬಗ್ಗೆ ಅವನು ಸಾರಿ ಕೇಳ್ತಾ ಇದ್ದಾನೆ. ಅವನ ಬಿಹೇವಿಯರ್ ಬಗ್ಗೆ, ಹಿಂದೆ ಅವನು ಮಾಡ್ತಾ ಇದ್ದಂತಹ ಬಿಹೇವಿಯರ್ ಬಗ್ಗೆ ಅವನು ಸಾರಿ ಕೇಳ್ತಾ ಇದ್ದಾನೆ. ಹಿ ಕ್ಯಾರಿಡ್ ಎ ಬ್ಯಾಗ್ ಆಫ್ ಸೀಡ್ಸ್, ಅವನು ಒಂದಷ್ಟು ಕಾಳುಗಳನ್ನು ತಂದಿದ್ದ ಅವನ ಜೊತೆ. ಮತ್ತು ವಿ ಫೀಡ್ ದ ಮೈನಸ್ ಯಂಗ್ ಆ್ಯಂಡ್ ಸ್ಪೆಂಟ್ ಹವರ್ಸ್ ವಾಚಿಂಗ್ ದೆಮ್, ಮತ್ತು ಅವುಗಳಿಗೆ ಅವನು ಆಹಾರವನ್ನು ಸೀಡ್ಸನ್ನು ಕಾಳುಗಳನ್ನು ಕೊಡ್ತಾ ಇದ್ದ ಮೈನಸ್ ಚಿಕ್ಕ ಪಕ್ಷಿಗಳಿಗೆ, ಮತ್ತು ಅದನ್ನು ಅವ್ರು ನೋಡ್ತಾ ಇದ್ರು. ಅಲ್ಲೇ ಸುಮಾರು ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿದ್ರು. ಒನ್ಸ್ ಅಗೇನ್ ಐ ವಿಲ್ ರೀಡ್ ದ ಲೆಸನ್, ಐ ವಿಲ್ ಎಕ್ಸ್ಪ್ಲೈನ್. ದ ಕೈಟ್ ವಿಲ್ ಈಟ್ ಅಪ್ ದ ಲಿಟಲ್ ಒನ್ಸ್, ಒಂದು ಚಿಕ್ಕ ಮರಿಯನ್ನು ಅದು ತಿನ್ಕೊಬಿಡುತ್ತೆ, ಮೈನಸ್ ಚಿಕ್ಕ ಮರಿನ. ದಿಸ್ ಸೌಂಡೆಡ್ ರಾದರ್ ಸ್ಟ್ರೇಂಜ್ ಕಮಿಂಗ್ ಫ್ರಮ್ ಹಿಮ್, ಯಾರೋ ಒಬ್ಬರು ಬರ್ತಾ ಇದ್ದಾರೆ ಅನ್ನೋ ಸೌಂಡ್ ಗೊತ್ತಾಗುತ್ತೆ.
ಬೋಧರಾಜ್ ಕ್ವಿಕ್ಲಿ ರ್ಯಾನ್ ಆ್ಯಂಡ್ ಪುಲ್ಡ್ ಅಪ್ ಎ ಟೇಬಲ್. ಅವನು ಬೇಗ ಓಡೋಗಿ ಆ ಟೇಬಲ್ನ ಹತ್ಕೊಳ್ತಾನೆ. ಸ್ಟ್ಯಾಂಡಿಂಗ್ ಅಗೇನ್ಸ್ಟ್ ದ ವಾಲ್, ಮತ್ತೆ ಅವನಲ್ಲಿ ಹತ್ಕೊಂಡು ಆ ವಾಲನ್ನು, ಆ ಗೋಡೆಯನ್ನು ಹತ್ಕೊಳ್ತಾನೆ. ಟು ದ ಮಿಡಲ್ ಆಫ್ ದ ರೂಮ್ ಮಧ್ಯದಲ್ಲಿರುವಂತಹ ಒಂದು ರೂಮ್ ಮಧ್ಯದಲ್ಲಿರುವಂತಹ ವಾಲನ್ನು, ಗೋಡೆಯನ್ನು ಹೊತ್ಕೊಳ್ತಾನೆ. ಅಂಡರ್ ದ ಮೈನಸ್ ನೆಸ್ಟ್, ಈಗ ಅವನು ಮೈನಸ್ ನೆಸ್ಟ್ನ ಕೆಳಗಡೆ ಇದ್ದಾನೆ. ಹಿ ಕ್ಲೈಮ್ಡ್ ಆನ್ ಎ ಟೇಬಲ್, ಅವನು ಟೇಬಲ್ ಮೇಲೆ ಹತ್ಕೊಂಡಿದ್ದಾನೆ. ಜೆಂಟ್ಲಿ ಲಿಫ್ಟೆಡ್ ದ ನೆಸ್ಟ್, ಅವನು ಮೆತ್ತಗೆ ಆ ನೆಸ್ಟನ್ನು, ಆ ಮೈನಸ್ ನೆಸ್ಟನ್ನು ಕೆಳಗಡೆ ಇಳಿಸ್ತಾ ಇದ್ದಾನೆ. ಸ್ಲೋಲಿ ಸ್ಟೆಪ್ ಡೌನ್, ನಿಧಾನಕ್ಕೆ ಕೆಳಗಡೆ ಇಳಿದ. ಲೆಟ್ಸ್ ಗೆಟ್ ಔಟ್ ಆಫ್ ದೇರ್, ಅವನು ಮತ್ತೆ ಅಲ್ಲಿಂದ ಬೇಗ ಹೊರಟು ಬಂದ. ಹಿ ಸೆಟ್ ಆ್ಯಂಡ್ ರ್ಯಾನ್ ಟುವರ್ಡ್ಸ್ ದ ಡೋರ್, ಅವನು ಬೇಗ ಅಲ್ಲಿಂದ ಹೊರಗಡೆ ಬಂದು ಹೇಳ್ತಾನೆ, ಫಾಲೋ ಔಟ್, ನನ್ನ ಹಿಂದೆ ಬಾ ಅಂತ ಹೇಳ್ದ. ವಿ ವೆಂಟ್ ಇನ್ ಟು ದ ಗ್ಯಾರೇಜ್, ಯಾರು ಬೋಧರಾಜು ಮತ್ತು ಅವನ ಫ್ರೆಂಡ್ ಇವರಿಬ್ಬರು ಕೂಡ ಗ್ಯಾರೇಜ್ ಒಳಗಡೆ ಬಂದರು. ಇಟ್ ಹ್ಯಾಡ್ ಓನ್ಲಿ ಒನ್ ಡೋರ್, ಅಲ್ಲಿ ಒಂದೇ ಒಂದು ಡೋರ್ ಇತ್ತು. ಆ್ಯಂಡ್ ಎ ಸ್ಮಾಲ್ ವಿಂಡೋ, ಒಂದು ಚಿಕ್ಕದಾದಂತಹ ಒಂದು ಕಿಟಕಿ ಇತ್ತು. ಇನ್ ದ ಬ್ಯಾಕ್ ವಾಲ್, ಹಿಂದೆ ಎ ಬೀಮ್ ರ್ಯಾನ್ ಅಕ್ರಾಸ್ ಇಟ್ಸ್ ವಿಡ್ತ್. ಹಿ ಕ್ಲೈಮ್ಡ್ ಆನ್ ಎ ಬಾಕ್ಸ್ ಆ್ಯಂಡ್ ಪ್ಲೇಸ್ಡ್ ದ ನೆಸ್ಟ್ ಆನ್ ದ ಬೀಮ್. ಆಗ ಅವರು ಅಲ್ಲಿಗೆ ಬಂದರು. ದ ಮೈನಸ್ ಯಂಗ್ ಕ್ವೆಂಟೆಡ್ ಡೌನ್, ಅದನ್ನು ಕೆಳಗಿಳಿಸಿದ್ರು. ಸ್ಟ್ಯಾಂಡಿಂಗ್ ಆನ್ ದ ಬ್ಯಾಕ್ಸ್, ಆ ಗ್ಯಾರೇಜ್ ಒಳಗಡೆ ಅದನ್ನು ನಿಲ್ಲಿಸಿದ್ರು. ಬೋಧರಾಜ್ ಹ್ಯಾಡ್ ಈಸ್ ಫಸ್ಟ್ ಪೀಪ್ ಇನ್ ಟು ದ ನೆಸ್ಟ್, ಮತ್ತು ಅದನ್ನು ಆ ನೆಸ್ಟನ್ನು ಕೆಳಗಡೆ ಇಳಿಸಿ, ಐ ಥಾಟ್ ದಟ್ ಹಿ ವುಡ್ ಪಿಕ್ ದೆಮ್ ಬೋತ್ ಅಪ್, ಅದನ್ನು ಎರಡನ್ನು ಕೆಳಗೆ ಇಳಿಸ್ದ ಆ ಮೈನಾ ಪಕ್ಷಿಗಳನ್ನ. ಪುಟ್ ದೆಮ್ ಇನ್ ಹಿಸ್ ಪಾಕೆಟ್, ಅವನು ಆ ಪಾಕೆಟನ್ನು ಕೆಳಗಡೆ ಇಟ್ಕೊಂಡ. ಬಟ್ ಆಲ್ ದ ಸೆಡ್ ವಾಸ್ ಗೆಟ್ ಸಮ್ ವಾಟರ್, ಅವನು ಹೇಳ್ತಾನೆ ಸ್ವಲ್ಪ ನೀರು ತಗೊಂಡು ಬಾ ಅಂತ ಹೇಳ್ತಾನೆ. ಚಿಕ್ಸ್ ಆರ್ ಥರ್ಸ್ಟಿ, ಇವೆಲ್ಲ ಪಕ್ಷಿಗಳಿಗೆ ದಾಹ ಆಗಿದೆ, ನೀರು ತಗೊಂಡು ಬಾ ಅಂತ ಹೇಳ್ತಾನೆ. ನೀರು ತಗೊಂಡು ಬಂದು ಅವರು ನೀರನ್ನು ಕುಡಿಸ್ತಾರೆ. ಮತ್ತು ಅವನು ಆ ಪಕ್ಷಿಗಳನ್ನು ಒಂದು ಸೇಫ್ ಪ್ಲೇಸ್ಗೆ ಇಡಲಿಕ್ಕೆ ಅವ್ರು ಯೋಚನೆ ಮಾಡ್ತಾರೆ. ಮತ್ತು ಆ ಗೋಡನಲ್ಲಿ ಇದನ್ನು ಇಡೋಣ, ಇದನ್ನು ತಿನ್ನಲಿಕ್ಕೆ ಕೈಟು ಬರದೇ ಇರುವ ಹಾಗೆ ನಾವು ವೆಂಟಿಲೇಟರ್ನ ಕ್ಲೋಸ್ ಮಾಡೋಣ ಅಂತ ಹೇಳಿ ಅವರು ಗ್ಯಾರೇಜಲ್ಲೇ ಡಿಸ್ಕಸ್ ಮಾಡ್ತಾರೆ. ಮತ್ತು ಅವರು ಪ್ಲ್ಯಾನ್ ಮಾಡ್ತಾರೆ. ಆಮೇಲೆ ಬೋಧರಾಜ್ಗೆ ಅಂತ ನೆಕ್ಸ್ಟ್ ಡೇ ಬೋಧರಾಜು ಅವನ ಬಿಹೇವನ್ನು ಚೇಂಜ್ ಮಾಡ್ಕೊತಾನೆ. ಅವನು ಕ್ಯಾಟರ್ಪಲ್ಟು ಮತ್ತು ಪೆಬಲ್ಸ್ ಇವುಗಳನ್ನ ಏನು ತರದೆ ಅದ್ರ ಬದಲಾಗಿ ಅವನು ಸೀಡ್ಸನ್ನು ತಗೊಂಡು ಬರ್ತಾನೆ, ಕಾಳುಗಳನ್ನ ತಗೊಂಡು ಬಂದು ಆ ಮೈನಾ ಪಕ್ಷಿಗಳಿಗೆ ತಿನ್ನಿಸ್ತಾನೆ. ಮತ್ತು ಅವನೆಲ್ಲ ಪಾಸ್ಟ್ ಬಿಹೇವರ್, ಹಿಂದಿನ ಎಲ್ಲ ಬಿಹೇವರ್ಗೆ ಅವನು ಸಾರಿನ ಕೇಳ್ತಾನೆ. ಆ್ಯಂಡ್ ಮೈನಸ್ ವಿ ಫೆಡ್, ಆ ಮೈನಾ ಪಕ್ಷಿಗಳಿಗೆ ಅವರು ತಿನ್ನಿಸ್ತಾರೆ. ಮತ್ತು ಸ್ಪೆಂಡ್ ಅವರ್ ವಾಚಿಂಗ್ ದೆಮ್, ಸುಮಾರು ಹೊತ್ತು ಅದ್ರ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ದ ಬಾಯ್ ವಿತ್ ಅ ಕ್ಯಾಟಲ್ ಪಟ್. This lesson finished, children. Thank you, children.